ಹಿಂದಿನ ಭಾಗದಲ್ಲಿ ರೇವತಿ ತನ್ನ ಮಗಳನ್ನ ಗೆಳತಿ ಗಿರ್ಜನ್ ಮಗನಿಗೆ ಕೊಟ್ಟು ಅವಳಿಗೆ ಕೈ ತುಂಬ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಆಸೆ ಇತ್ತು ಅನ್ನೋದು ಗಿರಿಜನಿಗೆ ಗೊತ್ತಾಗತ್ತೆ. ಗಿರಿಜಾ ಮೊದಲೇ ಆಸೆ ಬುರುಕಿ, ಅವಳಿಗೆ ಎಷ್ಟೇ ಇದ್ರೂ ಸಾಕಾಗೋದೇ ಇಲ್ಲ. ಹಾಗಾಗಿ ವರದಕ್ಷಿಣೆ ರೂಪದಲ್ಲಿ ಇನ್ನೂ ತಗೋಬೇಕು ಅನ್ನೋ ಆಸೆ ಇರುತ್ತೆ. ಅದೇ ಟೈಮಲ್ಲಿ ರೇವತಿ ಬೇರೆ ತನ್ನ ಮಗಳನ್ನ ನಿನ್ನ ಮಗನಿಗೆ ಕೊಡಬೇಕು ಅನ್ಕೊಂಡಿದ್ದೆ ಅನ್ನೋ ವಿಷಯ ಹೇಳಿದಕ್ಕೆ ಗಿರಿಜಾ ಇನ್ನೂ ಸಂತೋಷವಾಗ್ತಾಳೆ. ಇವಾಗ ಹೇಗಾದ್ರೂ ಮಾಡಿ ಮಗ ಸೊಸೆನ ದೂರ ಮಾಡಿ ಕೀರ್ತಿನ ತನ್ನ ಮನೆ ಸೊಸೆ ಮಾಡಿಕೊಂಡು ಕೈ ತುಂಬ ಮತ್ತೆ ವರದಕ್ಷಿಣೆ ತಗೋಬೇಕು ಅನ್ನೋ ಪ್ಲಾನ್ನಲ್ಲಿದ್ದಾಳೆ. ಅಂದ್ಕೊಂಡಿರೋ ಹಾಗೆ ಗಿರಿಜಾ ತನ್ನ ಮಗ ಸೊಸೆನ ದೂರ ಮಾಡಿ ಕೀರ್ತಿನ ತನ್ನ ಸೊಸೆ ಮಾಡಿಕೊಂಡು ಕೈ ತುಂಬ ವರದಕ್ಷಿಣೆ ತಗೋತಾಳ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಏನು ಏನಮ್ಮ ಹೇಳ್ತಿದ್ಯಾ ನೀನು? ಅಲ್ಲ, ಆ ಕೀರ್ತಿನ ನಮ್ಮನೆ ಸೊಸೆ ಮಾಡ್ಕೊಂಡು ವರದಕ್ಷಿಣೆ ತಗೊಳ್ಳೋದಕ್ಕೋಸ್ಕರ ಅಣ್ಣ ಅದಕ್ಕೆನ ದೂರ ದೂರ ಮಾಡೋದಾ? ಹೌದು ಕಣೆ, ಆ ಮುದ್ಕ ಈ ಪೀಡೆ ಪಿಚಾಚಿ ಇದ್ದಾಳಲ್ಲ ನಿನ್ನದಕ್ಕೆ, ಅವಳು ನೀ ಮನೆ ಸೇರಿಸುವಾಗ ನನಗೆ ವರದಕ್ಷಿಣೆ ಕೊಡ್ತೀನಿ, ಅಷ್ಟು ಕೊಡ್ತೀನಿ, ಇಷ್ಟು ಕೊಡ್ತೀನಿ ಅಂತ ಹೇಳಿದ. ನಾನೇ ಕೇಳಿದ್ದೆ. ಅದ್ರ ಜೊತೆಗೆ ಒಂದು ಕಾರ್ ಕೂಡ ಕೊಡಬೇಕು ಅಂತ ಕೇಳಿದ್ದೆ. ಹ್ಞೂ ಕೊಡ್ತೀನಿ ಅಂತ ಹೇಳ್ದನು. ಮದುವೆ ಆಗಿ ವರ್ಷ ಕಳೆದ್ರೂ ಕೂಡ ಇನ್ನೂ ಕಾರ್ ಸುದ್ದಿ ಮಾತೇ ಆಡ್ತಿಲ್ಲ. ನಾನೇನಾದರೂ ಕೇಳಿದ್ರೆ ಅಯ್ಯೋ ಇಲ್ಲ, ಅದ್ರ ತಯಾರಿಲೇ ಇದ್ದೀನಿ ಅಂತ ಹೇಳ್ತಾನೆ. ಅದು ಅಲ್ಲದೆ ನಿನ್ನ ಅಣ್ಣನ ದಸೆಯಿಂದ ನಾನು ಇಷ್ಟಪಟ್ಟಾಗೆ ಮಗನ ಮದುವೆ ಮಾಡೋದಕ್ಕೂ ಆಗಿಲ್ಲ. ನಾನು ನನ್ನ ಮಗನ ತುಂಬ ಕೋಟ್ಯಾಧೀಶ್ವರ ಮನೆ ಅಳಿಯನ್ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ನಿನ್ನಣ್ಣ ಪ್ರೀತಿ ಪ್ರೇಮ ಅಂತ ಮಾಡಿ ಏನೂ ಇಲ್ದಿರೋ ಬಿಕಾರಿ ಮನೆಯಿಂದ ಹೆಣ್ಣು ತಗೊಂಡು ಬಂದು ಮದುವೆ ಮಾಡ್ಕೊಳ್ಳೋ ಹಾಗೆ ಮಾಡ್ಕೊಂಡ. ಅಯ್ಯೋ, ನಾನು ಕೇಳಿರೋ ಅಷ್ಟು ವರದಕ್ಷಿಣೆ ಅಂತೂ ನಮ್ಮ ಮನೆಗೆ ಬಂದಿಲ್ಲ. ಅದಕ್ಕೆ ಹೇಳ್ತಿರೋದು, ಹೇಗಾದರೂ ಮಾಡಿ ಅಣ್ಣ ಅದಕ್ಕೆ ಮಧ್ಯೆ ಹುಳಿ ಹಿಂಡಿ ಅವಳನ್ನ ಈ ಮನೆಯಿಂದ ಓಡಿಸ್ಬೇಕು ಕಣೆ. ಆಮೇಲೆ ನಾವು ಅಂದ್ಕೊಂಡಿರೋ ಹಾಗೆ ಕೀರ್ತಿನ ನಮ್ಮ ಮನೆ ಸೊಸೆ ಮಾಡ್ಕೊಂಡ್ರೆ ಕೈ ತುಂಬ ವರದಕ್ಷಿಣೆ ಕೊಡ್ತಾಳೆ ರೇವತಿ. ಇದೇ ಒಳ್ಳೆ ಸಮಯ. ಅಮ್ಮ ಹೇಗೂ ಅದಕ್ಕೆನ ಮನೆಯಿಂದ ಹೊರಗಾಕ್ಬೇಕು ಅಂದ್ಕೊಂಡಿದ್ದಾರೆ. ಅದು ಅಲ್ಲದೆ ಅದಕ್ಕೆ ನಾನು ಮತ್ತೆ ತರುಣ್ ಸುತ್ತಾಡೋದು, ಜೊತೆಲಿರೋದು, ಪ್ರೀತಿ ಮಾಡೋದು ಎಲ್ಲದನ್ನೂ ನೋಡಿದ್ದಾರೆ. ಎಲ್ಲಾದರೂ ಅಣ್ಣನ ಹತ್ರ ನನ್ನ ಬಗ್ಗೆ ಚಾಡಿ ಹೇಳ್ಬಿಟ್ರೆ ಆಮೇಲೆ ಅಣ್ಣ ನನ್ನ ಏನು ಮಾಡ್ತಾನೋ ಏನೋ. ಅದಕ್ಕಿಂತ ಬೆಟರ್ ಅಮ್ಮನಿಗೆ ಸಹಾಯ ಮಾಡಿ ಅದಕ್ಕೆನ ಈ ಮನೆಯಿಂದ ಹೊರಗೆ ಹಾಕೋದೇ ಒಳ್ಳೇದು. ಆಮೇಲೆ ನನ್ನ ಬಗ್ಗೆ ಇಲ್ಲಿ ಚಾಡಿ ಹೇಳೋರು ಇಲ್ಲ, ನಾನು ಹೇಗೆ ಬೇಕೋ ಹಾಗಿರ್ಬೋದು. ಲೇ ಅನು, ಅದು ಏನೇ ಯೋಚನೆ ಮಾಡ್ತಿದ್ಯಾ? ಅಮ್ಮ ಅದೇನೂ ಇಲ್ಲ, ನಿನ್ನ ಪ್ಲಾನ್ ಮಾತ್ರ ಸಕ್ಕದಾಗಿದೆ. ಕೀರ್ತಿ ನಮ್ಮನೆ ಸೊಸೆ ಆದ್ರೆ ನಮ್ಮ ಹಾಗೇನೆ ಸ್ಟ್ಯಾಂಡರ್ಡ್ ಆಗಿರ್ತಾಳೆ. ಇವಾಗ ಬಂದಿರೋ ನಿನ್ನ ಸೊಸೆ ಸ್ಟ್ಯಾಂಡರ್ಡಾ? ಅವಳಿಗೆ ಅದಂದ್ರೆ ಏನು ಅಂತಾನೂ ಗೊತ್ತಿಲ್ಲ. ಮನೆ ಕೆಲಸದವ್ರು ಹೇಗಿರ್ಬೇಕೋ ಹಾಗೆ ಇದ್ದಾಳೆ. ಮೊದಲು ಅವಳನ್ನ ಈ ಮನೆಯಿಂದ ಓಡಿಸಿ ಕೀರ್ತಿನ ಈ ಮನೆ ಸೊಸೆ ಮಾಡ್ಕೊ. ನೀನು ಅಂದ್ಕೊಂಡಿರೋ ಹಾಗೆ ಕೈ ತುಂಬ ವರದಕ್ಷಿಣೆನೂ ಬರುತ್ತೆ, ಹಾಗೆ ಈ ಮನೆಗೊಂದು ಸ್ಟ್ಯಾಂಡರ್ಡು ಬರುತ್ತೆ. ಅನು ಬಂಡವಾಳ ಎಲ್ರ ಎದುರಿಗೆ ಬಯಲಾಗುತ್ತೆ ಅನ್ನೋ ಕಾರಣಕ್ಕೆ ಅನು ಕೂಡ ತಾಯಿ ಹೇಳ್ದಾಗೆ ತಾಯಿ ಪ್ಲಾನಿಗೆ ಸಪೋರ್ಟ್ ಮಾಡ್ತಾಳೆ. ಹೇಗಾದರೂ ಮಾಡಿ ಅರ್ಜುನ್ ಮತ್ತೆ ರಮ್ಯನ ಬೇರೆ ಬೇರೆ ಮಾಡಿ ರಮ್ಯನ ಆ ಮನೆಯಿಂದ ಕಳಿಸ್ಬೇಕು ಅನ್ಕೋತಾರೆ. ಲೇ ರಮ್ಯಾ, ಊರೊತ್ತು ಮನೇಲೇ ಇರ್ತೀಯಲ್ಲೇ? ಅಲ್ಲ, ಹೊರಗಡೆ ಅವಾಗಿಂದ ಯಾರೋ ಹಾರ್ನ್ ಮಾಡ್ತಾನೆ ಇದ್ದಾರೆ. ಹೊರಗೆ ಸ್ವಲ್ಪ ಹೋಗಿ ಯಾರು ಅಂತ ನೋಡ್ಬಾರ್ದಾ? ಅದು ಅತ್ತೆ, ನಾನು ಒಳಗೆ ಬೇರೆ ಕೆಲಸ ಮಾಡ್ತಿದ್ದೆ, ಹಾಗಾಗಿ ಅದ್ರ ಬಗ್ಗೆ ಗಮನಿಸ್ಲಿಲ್ಲ. ಯಾವಾಗ್ಲೂ ನೆಪ ಹೇಳೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ಯಾ ಕಣೆ ನೀನು. ಸರಿ ಸರಿ, ಹೋಗಿ ಯಾರು ಬಂದಿದ್ದಾರೆ ನೋಡು ಮೊದಲು. ಅದೇನು ಅಂತ ಬಂದು ಒಕ್ಕರ್ಸ್ಕೊಂಡ್ಲು ಶನಿ. ಅಂದ್ಕೊಂಡಿದ್ ಯಾವುದೂ ಆಗ್ತಿಲ್ಲ. ಛೇ ಅಪ್ಪ, ಇದೇನಪ್ಪ ಇದು? ನೀವು ಕಾರ್ನಲ್ಲಿ ಬಂದಿದ್ದೀರಾ? ಇದೇನು ವಿಶೇಷ? ಎಷ್ಟು ದಿನ ಆಯ್ತು ನಾನು ನಿಮ್ಮನ್ನ ನೋಡಿದೆ. ಅದೇನಿಲ್ಲ ಮಗಳೇ, ನಿನ್ನ ಮದುವೆನ ಬೀಗ್ರೆ ಅವ್ರ ಖರ್ಚಲ್ಲೇ ಮಾಡ್ಕೊಂಡು ಹೋದ್ರು ಅಲ್ವಾ, ಹಾಗಾಗಿ ನಾವೇನು ಕೊಡೋದಕ್ಕೆ ಆಗೇ ಇಲ್ಲ. ಅದಕ್ಕೆ ಮಗಳು ಅಳಿಯಂಗೆ ಅಂತ ಒಂದು ಕಾರ್ ಪ್ರೆಸೆಂಟ್ ಮಾಡಬೇಕು ಅಂತ ಅವತ್ತಿಂದನೂ ತುಂಬಾ ಆಸೆ ಇಟ್ಕೊಂಡಿದ್ವಿ. ಅಂತೂ ಇವತ್ತು ಆ ಆಸೆ ನೆರವೇರ್ತು ನೋಡು. ಏನು 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 ಇದೇನು ಹೇಳ್ತಿದ್ರ ಬಿಗ್ರೆ ನೀವು? ನೀವು ಕಾರು ಮಗಳು ಅಳಿಯಂಗೋಸ್ಕರ ತಂದ್ರ? ನನಗಂತೂ ನಂಬೋದಕ್ಕೆ ಆಗ್ತಿಲ್ಲ. ಅಪ್ಪ, ಇದೆಲ್ಲ ಯಾಕೆ ತರೋದಕ್ಕೆ ಹೋದ್ರಿ? ನಾವೇನು ಕೇಳಿದ್ವಾ? ನಾನು ಇದನ್ನೆಲ್ಲ ಆಸೆನೂ ಪಡಲ್ಲ ತಾನೆ, ನಿಮಗೆ ಗೊತ್ತು ತಾನೆ. ಹಾಗಿರುವಾಗ ಇದೆಲ್ಲ ಯಾಕೆ ಬೇಕು? ಇದಕ್ಕೇನು ಕಡಿಮೆ ದುಡ್ಡ? ಮಗಳೇ, ಇರೋಳೊಬ್ಳು ಮಗಳು, ಎಲ್ಲನೂ ನಿನಗೆ ತಾನೆ. ಅದಕ್ಕೆ ನೀನಿದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ನಾನು ನಿನ್ನಮ್ಮ ಆಸೆ ಪಟ್ಟು ತಂದಿರೋದು. ನೀವಿಬ್ರು ಇದೇ ಕಾರಲ್ಲಿ ಕೂತ್ಕೊಂಡು ಎಲ್ಲ ಕಡೆ ಓಡಾಡಬೇಕು ಅನ್ನೋದೇ ನಮ್ಮ ಆಸೆ. ರಮ್ಯಾ,
ಅಷ್ಟು ಪ್ರೀತಿಯಿಂದ ನಿನ್ನ ತಂದೆ ತಾಯಿ ನಿನಗೆ ಅಂತ ಕಾರ್ ತಗೊಂಡು ಬಂದಿದ್ದಾರೆ. ಹಾಗಿರುವಾಗ ನೀನು ಹೀಗೆಲ್ಲ ಬೇಜಾರು ಮಾಡ್ಕೊಂಡ್ರೆ ಪಾಪ ಅವ್ರ ಮನಸ್ಸಿಗೂ ನೋವಾಗಲ್ವಾ ಹೇಳು? ಹೀಗೆಲ್ಲ ಬೇಜಾರು ಮಾಡ್ಕೊಳ್ಬಾರ್ದಮ್ಮ. ತಂದೆ ತಾಯಿ ಕೊಟ್ಟಿದ್ದನ್ನ ಮಕ್ಕಳು ತಗೋಬೇಕು. ಸರಿಯಪ್ಪ, ಒಳಗೆ ಬನ್ನಿ, ಕಾಫಿ ಕುಡಿಯೋರಂತೆ. ತುಂಬಾ ದಿನ ಆದ್ಮೇಲೆ ಬಂದಿದ್ದೀರಾ. ಅಯ್ಯೋ ರಮ್ಯಾ, ಇದೇನಮ್ಮ, ನಿನ್ ತಂದೆ ಅಲ್ಲಿಂದ ಕಾರ್ ತಗೊಂಡ್ ಬಂದಿದ್ದಾರೆ ಮಗಳು ಅಳಿಯಂಗೋಸ್ಕರ. ನೀನ್ ನೋಡಿದ್ರೆ ಕಾಫಿ ಕುಡಿಯೋಣ ಬನ್ನಿ ಅಂತ ಕರಿತಿದ್ಯಲ್ಲ, ಊಟನೇ ಮಾಡ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ನೀವಿಬ್ರು ಕಾರಲ್ಲಿ ಒಂದ್ ರೈಡ್ ಜಾಲಿಯಾಗಿ ಹೋಗಿ ಬನ್ನಿ. ನಾನು ಕಾಫಿ ಕೊಟ್ಟು ಬೀಗ್ರ ಹತ್ರ ಮಾತಾಡ್ತಾ ಇರ್ತೀನಿ, ಅಷ್ಟ್ರಲ್ಲಿ ನೀವು ಬಂದ್ಬಿಡ್ತೀರಾ. ಹೌದಮ್ಮ ರಮ್ಯಾ, ಬೀಗರು ಹೇಳ್ತಿರೋ ಸರಿಯಾಗಿದೆ. ಗಂಡ ಹೆಂಡತಿ ಇಬ್ರು ಒಂದು ರೈಡ್ ಜಾಲಿಯಾಗಿ ಹೋಗಿ ಬನ್ನಿ, ನಾನು ಬೀಗ್ರ ಹತ್ರ ಮಾತಾಡ್ತಾ ಇರ್ತೀನಿ. ಬೀಗ್ರೆ, ಅದು ದಯವಿಟ್ಟು ಕ್ಷಮಿಸ್ಬಿಡಿ. ನೀವು ಹೇಳಿದ ಟೈಮಲ್ಲಿ ನೀವು ಕೇಳಿದ್ದನ್ನೆಲ್ಲ ಕೊಡೋದಕ್ಕಾಗಿಲ್ಲ. ಸ್ವಲ್ಪ ತಡ ಆಗಿಬಿಡ್ತು. ನಮ್ಮ ಪರಿಸ್ಥಿತಿನೂ ನಿಮಗೆ ಗೊತ್ತಿರೋದೆ. ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಅಯ್ಯೋಯ್ಯೋ, ಹೌದೌದು, ನಿಮ್ಮನ್ನ ನಾವು ಕ್ಷಮಿಸ್ಲೇಬೇಕು. ಯಾಕೆ ಹೇಳಿ, ನೀವೇನ್ ಕೋಟಿ ಕೋಟಿ ಇರೋರಾ? ಇರೋದೇ ಅಲ್ಪ ಸ್ವಲ್ಪ, ಅದ್ರಲ್ಲೇ ಎಲ್ಲಾನು ಮಾಡ್ಬೇಕಲ್ವಾ? ಹಾಗಿರುವಾಗ ನಿಮ್ ಪರಿಸ್ಥಿತಿ ಗೊತ್ತಿದ್ದು ನಾವು ಹೇಗ್ ತಾನೇ ಕ್ಷಮಿಸ್ದೇ ಇರೋದಕ್ಕಾಗತ್ತೆ ಹೇಳಿ? ನನಗೆ ಗೊತ್ತಿತ್ತು ಬೀಗ್ರೆ, ನೀವು ಎಷ್ಟೇ ಹೊರಗಡೆ ಹೊರಟಾಕೊಂಡ್ರು ನಿಮ್ಮ ಮನಸ್ಸು ಮಗುವಿನಂಥದ್ದು, ತುಂಬ ಒಳ್ಳೆಯದು. ನಮ್ಮನ್ನು ಕ್ಷಮಿಸ್ತೀರಾ ಅಂತ ನಮಗೆ ತುಂಬಾ ನಂಬಿಕೆ ಇತ್ತು ನೋಡಿ. ಹಾಗೆ ನೀವು ಕೂಡ ನಡ್ಕೊಂಡ್ರಿ. ಸಾಕ್ ಬಾಯ್ ಮುಚ್ಚಯ್ಯ. ಅಲ್ಲ, ಮದುವೆ ಆಗಿ ವರ್ಷ ಕಳೀತು, ಆದ್ರೂ ಕೂಡ ನಿಮ್ ಹಣೆ ಬರಕ್ಕೆ ನಾನ್ ಕೇಳಿದ್ ಯಾವ್ದನ್ನು ಕೊಡೋದಕ್ಕಾಗಿಲ್ಲ. ಒಂದ್ ಕಾರ್ ಸಮೇತ ಕೊಡೋದಕ್ಕಾಗಿಲ್ಲ. ನಿಮ್ಮಂತವ್ರೆಲ್ಲ ಹೇಗ್ ಗೊತ್ತಾ? ಶ್ರೀಮಂತರು ಮನೆ ಹುಡುಗನ ಬುಟ್ಟಿಗೆ ಹಾಕೊಳ್ಳೋದು, ನಿಮ್ ಮಕ್ಳ ಜೀವನನ ಸೆಟ್ಲ್ ಮಾಡ್ಬಿಡೋದು ಅಂತ ಜಾತಿಯವರೇ ನೀವು. ಮನೇಲಿ ಏನು ಇಲ್ದಿದ್ರು ಪರವಾಗಿಲ್ಲ, ಶ್ರೀಮಂತರು ಬೇಕು ನಿಮ್ಗೆ. ನಮ್ಮನೆಗೆ ಕಾಲಿಡೋ ಯೋಗ್ಯತೆನೂ ಇಲ್ಲ ನಿಮ್ಗೆ. ನಮ್ಮನೆ ಕೆಲಸದವ್ರು ಕೂಡ ನಿಮ್ಗಿಂತನೂ ಸ್ಟ್ಯಾಂಡರ್ಡ್ ಆಗಿ ಇಡ್ತಾರೆ. ಆದ್ರೆ ಏನ್ ಮಾಡೋದು, ನಮ್ಮ ಹಣೆ ಬರ. ಮಗನ್ ಮಾತ್ ಮೀರೋದಕ್ಕಾಗ್ದೇನೆ ನಿಮ್ ಮಗಳನ್ ತಗೊಂಡ್ ಬಂದು ನಮ್ಮನೆ ಸೊಸೆ ಮಾಡ್ಕೊಂಡಿದೀನಿ. ಏನೋ ನಿಮ್ ಮಗಳು ಸೊಸೆ ಆಗಿದ್ದಾಳೆ ಅಂತ ನೀವ್ ದಿನ ಬರೋದು ಹೋಗೋದು, ಈ ಮನೇಲಿ ಜಾಂಡ ಊರೋದು, ಇದೆಲ್ಲ ಮಾಡಿದ್ರೆ ಆಮೇಲೆ ನಿಮ್ ಮಗಳಿಗೆ ಕೂಡ ಈ ಮನೇಲಿ ಜಾಗ ಇರೋದಿಲ್ಲ, ತಿಳ್ಕೊಳ್ಳಿ. ಏನೋ ಮಗಳು ಕಾಫಿ ಕುಡ್ಕೊಂಡು ಹೋಗು, ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ ಕೂಡ್ಲೇನೆ ಸೀದಾ ಒಳಗ್ ಬಂದಿದ್ದೀರಲ್ಲ. ಅಲ್ಲ, ನಿಮಗ್ ಸ್ವಲ್ಪನೂ ನಾಚಿಕೆ ಆಗಲ್ವಾ? ನಮ್ದೇನ್ ಧರ್ಮಛತ್ರ ಅನ್ಕೊಂಡಿದ್ರಾ ಎಲ್ಲಾರ್ನು ಕರ್ದು ಊಟ ಹಾಕೋದಕ್ಕೆ? ನೋಡಿ, ಈ ಮನೇಲಿ ನಿಮ್ಗೆ ಅಂತ ಏನು ಸಿಗೋದಿಲ್ಲ, ನಿಮ್ ಮಗಳಿಗೆ ಸಿಗೋದೇ ಹೆಚ್ಚು. ನಿಮ್ಮಂತವ್ರು ಈ ಮನೆ ಎದ್ರಿಗಲ್ಲ, ಅಂಗಳದಲ್ಲಿ ನಿಲ್ಲೋಕು ಯೋಗ್ಯತೆ ಇಲ್ಲ. ಮೊದ್ಲು ಈ ಮನೆಯಿಂದ ಹೊರಟೋಗಿ. ಇನ್ಯಾವತ್ತು ಮಗಳನ್ನ ನೋಡೋ ನೆಪ ಮಾಡ್ಕೊಂಡು ನಮ್ಮನೇಲಿರೋದನ್ನ ದೋಚ್ಕೊಂಡು ಹೋಗೋದಕ್ಕೆ ಬರಬೇಡಿ. ಪಾಪ ರಮ್ಯನ್ ತಂದೆ ಹೇಳ್ದಾಗೇನೆ ಗಿರಿಜನ್ಗೆ ಕಾರ್ ತಗೊಂಡ್ ಬಂದು ಪ್ರೆಸೆಂಟ್ ಕೂಡ ಮಾಡ್ತಾರೆ. ಆದ್ರೆ ಗಿರಿಜನ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ. ಯಾಕೆ ಅಂದ್ರೆ ಇವಾಗ ರೇವತಿ ಮಗಳು ಕೀರ್ತಿ ತನ್ನ ಮನೆ ಸೊಸೆ ಆಗ್ಬೇಕು ಅನ್ಕೊಂಡಿದ್ದಾಳಲ್ವಾ. ಹಾಗಾಗಿ ಬಂದಿರೋ ಬೀಗರಿಗೆ ಬಾಯಿಗೆ ಬಂದಾಗ ಬೈದು ಅವಮಾನ ಮಾಡಿ ಮನೆಯಿಂದ ಕಳಿಸ್ತಾಳೆ. ಇದರಿಂದ ಪಾಪ ರಮ್ಯನ್ ತಂದೆಗೂ ತುಂಬಾನೇ ನೋವಾಗುತ್ತೆ. ಅರೆ, ಇದೇನತ್ತೆ, ನೀವಿಬ್ರೇ ಇದ್ದೀರಾ? ಅಪ್ಪ ಎಲ್ಲೋದ್ರು? ಅಪ್ಪನಿಗೆ ಊಟ ತಿಂಡಿ ಕಾಫಿ ಎಲ್ಲಾನು ಮಾಡ್ಕೊಟ್ರಾ? ಹೌದಮ್ಮ ರಮ್ಯಾ, ನಿನ್ನಪ್ಪ ಕೋಟ್ಯಾಧೀಶ್ವರ ಅಲ್ವಾ. ಹಾಗಾಗಿ ಅವ್ರನ್ನ ಕರ್ಕೊಂಡು ಬಂದು ನಮ್ಮನೇಲಿ ಸತ್ಕಾರ ಮಾಡಿ ಕಳಿಸ್ಬೇಕು. ಏನ್ ಮಾಡೋದು ಹೇಳು? ನಿನ್ನಪ್ಪ ಕೋಟಿ ಕುಳ ನೋಡು. ಅಲ್ಲ ಅತ್ತೆ, ಅದೇನಂದ್ರೆ ಸಾಕ್ ಬಾಯ್ ಮುಚ್ಚೆ. ನಿನ್ನನ್ನ ಎಲ್ಲರನ್ನೂ ಕರ್ಕೊಂಡು ಬಂದು ಇಲ್ಲಿ ಬೇಕಾಗಿದ್ದನ್ನೇ ಮಾಡಿ ಬಡ್ಸೋದಕ್ಕೆ ನಮ್ದೇನ್ ಧರ್ಮಛತ್ರ ಅನ್ಕೊಂಡಿದ್ಯಾ? ನೋಡು, ಎಲ್ಲಾನು ಬಿಟ್ಟಿ ಬರಲ್ಲ. ನಿಮ್ ಹಾಗೆ 3 ಕಾಸಿಂದು 4 ಕಾಸಿಂದು ತಂದು ಅಡಿಗೆ ಮಾಡಿ ಊಟ ಬಡ್ಸಲ್ಲ. ನಮ್ದೆಲ್ಲ ಸ್ಟ್ಯಾಂಡರ್ಡ್ ಜೀವನ. ಹಾಗಿರುವಾಗ ಸುಮ್ಮನೆ ಹೋಗೋ ಬಂದವರಿಗೆ ಹಾದಿ ಬೀದಿಯವರಿಗೆಲ್ಲ ಕೊಡೋದಕ್ಕೆ ಏನ್ ಅನ್ಕೊಂಡಿದ್ಯೆ? ನಿನಗ್ ಊಟ ಹಾಕದೆ ಕಷ್ಟದಲ್ಲಿ. ನೀನು ಈ ಮನೇಲಿ ಹೇಗ್ ಕೆಲ್ಸದವಳಾಗಿದ್ಯೋ ನಿನ್ನ ಅಪ್ಪ ಅಮ್ಮನ ಸ್ಥಾನನೂ ಅದೇ ಆಗಿರತ್ತೆ. ಇನ್ಮೇಲಿಂದ ನಿನ್ನಪ್ಪನೇ ಆಗ್ಲಿ ಅಮ್ಮನೇ ಆಗ್ಲಿ ಈ ಮನೆ ಕಡೆ ತಲೆನೂ ಹಾಕ್ಬಾರ್ದು. ಆ ತರ ನೀನೇ ನೋಡ್ಕೋಬೇಕು. ಹಾಗೇನಾದ್ರೂ ಆದ್ರೆ ಆಮೇಲೆ ಪರಿಣಾಮ ಚೆನ್ನಾಗಿಲ್ಲ, ತಿಳ್ಕೊ. ಅನು, ಪರವಾಗಿಲ್ಲ ಕಣೆ. ಒಳ್ಳೆ ರಮ್ಯನ್ ಮನೇಲಿ ಅವಳ ತಂದೆ ತಾಯಿ ಕಾಸ್ಟ್ಲಿ ಕಾರೇ ಗಿಫ್ಟ್ ಮಾಡಿದಾರಲ್ವೇನೆ. ನೋಡೋದಕ್ಕೂ ತುಂಬಾನೇ ಚೆನ್ನಾಗಿದೆ. ಅಯ್ಯಯ್ಯೋ, ಈ ಅಮ್ಮ ಏನು ಒಂದ್ ಕಾರಿಗೆ ಫಿದಾ ಆಗ್ಬಿಟ್ಟಿದ್ದಾಳೆ. ಅಲ್ಲ, ನಿನ್ನೆ ಎಲ್ಲ ಕೀರ್ತಿನ ನಮ್ಮನೆ ಸೊಸೆ ಮಾಡ್ಕೋಬೇಕು, ಕೈ ತುಂಬಾ ವರದಕ್ಷಿಣೆ ತಗೋಬೇಕು, ಹಾಗೆ ಹೀಗೆ ಅಂತ ಹೇಳ್ತಿದ್ಲು. ನಾನ್ ನೋಡಿದ್ರೆ ತರುಣ್ ಜೊತೆ ಅದಕ್ಕೆ ಹತ್ರ ಸಿಕ್ಕಾಕೊಂಡಿದ್ದೀನಿ. ಅಕಸ್ಮಾತ್ ಅವ್ರೇನಾದ್ರೂ ಅಣ್ಣನ ಹತ್ರನೋ ಅಮ್ಮನ ಹತ್ರನೋ ಬಾಯಿ ಬಿಟ್ರೆ ಆಮೇಲೆ ನನ್ನ ಕತೆ ಮುಗೀತು ಅಂತಾನೆ. ಅಷ್ಟ್ರೊಳಗೆ ಅಮ್ಮನ ಜೊತೆ ಸೇರಿ ಅತ್ತಿಗೆ ನಮ್ಮ ಮನೆಯಿಂದ ಹೊರಗೆ ಹಾಕೋಣ ಅಂದ್ರೆ ಒಂದು ಕಾರ್ ತಂದ್ಕೊಟ್ಟಿದ್ದಕ್ಕೆ
ಅಮ್ಮ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಹೊಗಳ್ತಾ ಇದ್ದಾಳೆ. ಹೇಗಾದರೂ ಮಾಡಿ ಅಮ್ಮನಿಗೆ ಕೀರ್ತಿನ ನೆನ್ಪು ಮಾಡಬೇಕು. ಮೊದಲು ಅದಕ್ಕೆ ನಮ್ಮ ಮನೆಯಿಂದ ಹೊರಗೆ ಹಾಕಬೇಕು. ಇದೇನಮ್ಮ ನೀನು? ಅಲ್ಲ, ನೀನು ಕೇಳಿದ್ ಯಾವಾಗ? ಅವ್ರು ತಂದು ಕೊಟ್ಟಿದ್ದು ಯಾವಾಗ? ಮದುವೆ ಆಗಿ ವರ್ಷನೇ ಕಳೀತು, ಇವಾಗ ತಂದು ಕೊಟ್ಟಿದ್ದಾರೆ. ಅದನ್ನ ಚೆನ್ನಾಗಿದೆ ಹಾಗೆ ಹೀಗೆ ಅಂತಿದ್ಯಲ್ಲ ನೀನು. ಓ, ಅಂದ್ರೆ ನೀನು ಅತ್ತಿಗೆನ ಅಣ್ಣನ ಬೇರೆ ಮಾಡಲ್ಲ ಅಂತ ಆಯ್ತು. ಕೀರ್ತಿನ ಈ ಮನೆ ಸೊಸೆ ಮಾಡ್ಕೊಳಲ್ಲ, ಕೈ ತುಂಬ ವರದಕ್ಷಿಣೆ ತಗೊಳಲ್ಲ ಅಂತ ಆಯ್ತು ಹಾಗಾದ್ರೆ. ಅಯ್ಯೋ ಅಯ್ಯೋ ಅನು, ಇದೇನೇ ಮಾತಾಡ್ತಿದ್ಯಾ? ನೀನ್ ದಡ್ಡಿ ಅಂದ್ರೆ ನಾನ್ ದಡ್ಡಿ ಅನ್ಕೊಂಡಿದ್ಯಾನೆ? ಅಲ್ಲ ಕಣೆ, ಹೇಗೋ ನಮ್ಗೇನ್ ಬೇಕೋ ಎಲ್ಲಾನು ಕೊಟ್ಟಿದ್ದಾರೆ. ಹಾಗಿರುವಾಗ ನಾವು ಅವ್ರನ್ನ ಹೊರಗೆ ಹಾಕಿದ್ರೆ ಎಲ್ಲಾನು ಅವ್ರು ವಾಪಸ್ ತಗೊಂಡೋಗಲ್ವೇನೆ? ಅವಳು ಈ ಮನೇಲೇ ಇದ್ರೆ ಮನೆ ಎಲ್ಲ ಕೆಲ್ಸನೂ ಮಾಡ್ಕೊಂಡಿರ್ತಾಳೆ. ಕೀರ್ತಿನ ನನ್ನ ಮಗ ಮದ್ವೆ ಆದ್ರೆ ನನಗೆ ಕೈ ತುಂಬ ವರದಕ್ಷಿಣೆನೂ ಬರುತ್ತೆ, ಎಲ್ಲಾನು ನಮ್ಮ ಮನೇಲೇ ಇರುತ್ತೆ. ಹಾಗಿರುವಾಗ ಏನಕ್ಕೆ ಅವಳನ್ನ ಮನೆ ಬಿಟ್ಟು ಓಡಿಸೋದು? ಏನಮ್ಮ ಮಾತಾಡ್ತಿದ್ಯಾ ನೀನು? ಅಂದ್ರೆ ಅತ್ಗೆನ ಮನೇಲೆ ಬಿಟ್ಕೋತೀಯಾ? ಅತ್ಗೆ ಮನೇಲಿದ್ರೆ ನಿನ್ ಮಗನಿಗೆ ಇನ್ನೊಂದು ಮದುವೆ ಹೇಗಾಗುತ್ತೆ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ನಾನು ಇದೀನಲ್ವಾ, ನಾನು ಎಲ್ಲಾನು ಸರಿ ಮಾಡ್ತೀನಿ. ನೀನ್ ಸುಮ್ಮನೆ ನೋಡ್ತಾ ಇರು. ಗಿರಿಜಾ, ರಮ್ಯನ್ ಕಡೆಯಿಂದ ಬಂದಿರೋ ವರದಕ್ಷಿಣೆ ತನ್ನ ಕೈ ತಪ್ಪಿ ಹೋಗ್ಬಾರ್ದು, ಹಾಗೆ ಕೀರ್ತಿ ಕಡೆಯಿಂದ ಬರೋ ವರದಕ್ಷಿಣೆ ಕೂಡ ಕೈ ತಪ್ಪಿ ಹೋಗ್ಬಾರ್ದು ಅನ್ನೋ ತರ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ತನ್ನ ಸೊಸೆ ರಮ್ಯಾ ಮನೇಲಿ ಇದ್ದಂತೆನೆ ಮಗನಿಗೆ ಎರಡನೇ ಮದುವೆ ಹೇಗ್ ಮಾಡ್ತಾಳೆ, ಮುಂದೆ ಏನ್ ಪ್ಲಾನ್ ಮಾಡ್ತಾಳೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ನಮ್ಮ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ಆ ವಿಡಿಯೋಸ್ನ ನೋಡ್ಬೋದು. ಹಾಗಾದರೆ ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.